ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಅಪ್ಡೇಟ್. ಹೌದು, ಕೆಲವು ದಿನದಿಂದ ಡ್ರೀಮ್ 11 ಅಪ್ಡೇಟ್ ಕೊಡೋಕೆ ಆಗಿಲ್ಲ. ಸೊ 16 ಅಥವಾ 17 ಈ ದಿನದಂದು GSTಗೆ ಸಂಬಂಧಿಸಿದಂತೆ ಒಂದು ಸಭೆ ನಡೀತದೆ. ಅದರಲ್ಲಿ ಫ್ಯಾಂಟಸಿ ಗೇಮ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಚರ್ಚೆಗಳಾಗ್ತವೆ. ಸೊ ಆ ಚರ್ಚೆಯಲ್ಲಿ ಡ್ರೀಮ್ 11 ಅಥವಾ ಫ್ಯಾಂಟಸಿ ಆ್ಯಪ್ಗಳಿಗೆ ಏನಾದರೂ ಒಳಿತಾಗ್ಬೋದಾ ಅನ್ನುವಂಥ ಒಂದು ಆಶಯ ಇದ್ದೇ ಇದ್ದಿತ್ತು. ಆದ್ರೆ ಈ ದಿನ ನಡೆದಂಥ GST ಮೀಟಿಂಗ್ ಏನಿದೆ ಅದರಲ್ಲಿ ಡ್ರೀಮ್ 11 ಆಗಲಿ ಅಥವಾ ಬೇರೆ ಫ್ಯಾಂಟಸಿ ಕಂಪನಿಗಳಾಗಲಿ ಇದ್ಯಾವುದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಳಿತಾಗಲೇ ಇಲ್ಲ. ಸೊ ಈ ಫ್ಯಾಂಟಸಿ ಗೇಮ್ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಕೂಡ ಆಗಿಲ್ಲ. ಅಲ್ಲಿ ಕೇವಲ GST ಮೀಟಿಂಗ್ ಆಗಿತ್ತು ಅಥವಾ GST ವಿಷಯ ಆಗಿರ್ಬೋದು, ಅದರ ಬಗ್ಗೆ ಮಾತ್ರ ಚರ್ಚೆ ಆಗಿತ್ತೆ ಹೊರತಾಗಿ ಡ್ರೀಮ್ 11 ಅಥವಾ ಫ್ಯಾಂಟಸಿ ಆ್ಯಪ್ಗಳ ಕುರಿತಂತೆ ಯಾವುದೇ ಒಂದು ಚರ್ಚೆ ಆಗಿಲ್ಲ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಫ್ಯಾಂಟಸಿ ಆ್ಯಪ್ ಯೂಸರ್ಸ್ಗೆ ತುಂಬಾನೇ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ವೇಳೆ ಆ ಸಭೆಯಲ್ಲಿ ಏನಾದರೂ ಡಿಸ್ಕಷನ್ ಆಗಿ ಫ್ಯಾಂಟಸಿ ಆ್ಯಪ್ಗಳ GST ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಫೇವರ್ ನಮ್ಮ ಫ್ಯಾಂಟಸಿ ಆ್ಯಪ್ಗಳಿಗೆ ಸಿಕ್ಕಿದ್ರೆ ಸೊ ಕಥೆನೇ ಬೇರೆ ಆಗ್ತಾ ಇತ್ತು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆ ಥರ ಯಾವುದೇ ರೀತಿಯಾದಂತಹ ಸನ್ನಿವೇಶ ನಡೀಲೇ ಇಲ್ಲ. ಸೊ ಇನ್ನು ಎರಡನೇ ಅಪ್ಡೇಟ್ ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಫ್ಯಾಂಟಸಿ ಆ್ಯಪ್ಗಳಿಗೆ ಸಿಕ್ಕಂತಹ ಜಡ್ಜ್ಮೆಂಟ್ ಏನಿದೆ ಅದರ ಮೇಲೆ ಇವಾಗ ಫ್ಯಾಂಟಸಿ ಕಂಪನಿಗಳು ರಿವ್ಯೂ ಪಿಟಿಷನ್ ಹಾಕ್ಲಿಕ್ಕೆ ಹೊರಟಿದ್ದಾವಂತೆ. ಸೊ ಹಾಕಿದ್ದಾವಂತೆ. ಸೊ ಅದೇ ರೀತಿ ನೋಡೋದಾದ್ರೆ ಇನ್ನೂ ಕೂಡ ರಿವ್ಯೂ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಒಂದು ವೇಳೆ ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಇದು ನಮ್ಮ ಫ್ಯಾಂಟಸಿ ಆ್ಯಪ್ಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಇದೆ. ಒಂದು ವೇಳೆ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ರಿವ್ಯೂ ಪಿಟಿಷನ್ ಮೂಲಕ ಸುಪ್ರೀಂ ಕಡೆ ಹೋಗ್ಬೋದಾಗಿರ್ತದೆ ಈ ಫ್ಯಾಂಟಸಿ ಆ್ಯಪ್ಗಳು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕೆಲವೊಂದು ಆ್ಯಪ್ಗಳೇನಿದ್ದಾವೆ ಅವುಗಳು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾ ಇದ್ದಾವಂತೆ. ನೀವು ಕೊಟ್ಟಿರುವ ತೀರ್ಪೇನಿದೆ ಅದನ್ನು ಸರಿಯಾಗಿ ಒಪ್ಪಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಲೋಪದೋಷಗಳುಂಟು. ಸೊ ನೀವು ನಮ್ಮ ಒಂದು ವಾದವನ್ನು ಕೂಡ ಕೇಳಬೇಕೆನ್ನುವುದು ಈ ಒಂದು ಕಂಪನಿಗಳ ವಾದವಾಗಿರ್ತದೆ. ಸೊ ಅದೇ ರೀತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುನಃ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾ ಇದ್ದಾವೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಒಂದ್ ವೇಳೆ ಇಲ್ಲೇನಾದ್ರೂ ಸುಪ್ರೀಂ ಕೋರ್ಟ್ ಇವರ ರಿವ್ಯೂ ಪಿಟಿಷನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇದು ನಮ್ಮ ಫ್ಯಾಂಟಸಿ ಆ್ಯಪ್ಗಳಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟಿನ ಏನು ಪ್ಲಸ್ ಪಾಯಿಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಇಷ್ಟಂತೂ ಹೇಳ್ಬೋದು, ಒಂದು ನೆಮ್ಮದಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಕ್ಸೆಪ್ಟ್ ಆಗುದೇ ಇಲ್ಲೇ ಒಂದು ಪ್ರಮುಖವಾದ ವಿಷಯವಾಗಿರ್ತದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಕ್ಸೆಪ್ಟ್ ಆದ್ರೆ ಅದರ ಕಥೆನೇ ಚೇಂಜ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸದ್ಯದ ಮಟ್ಟಿಗೆ ರಿವ್ಯೂ ಪಿಟಿಷನ್ ಹಾಕಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವೊಂದು ನಿರ್ಧಾರ ಬರ್ತದೆ ಅನ್ನೋದು ಕಾದ್ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ದಿ 100 ಲೀಗ್ ಸ್ಟಾರ್ಟ್ ಆಗಿದೆ. ಸೊ ದಿ 100 ಲೀಗ್ ನಲ್ಲಿ ಮತ್ತೆ ಲಕ್ಷಾಧೀಶ್ವರ ಆಗ್ಬಹುದು ನೀವೆಲ್ಲ. ಸೊ ಹೇಗೆ ಅಂತ ನೋಡೋದಾದ್ರೆ ಡ್ರೀಮ್ 11 ಮತ್ತೆ ದೊಡ್ಡ ಮಟ್ಟಿನ ಒಂದು ಪ್ರೈಸ್ ಮನಿಯನ್ನು ಬಿಟ್ಟಿದೆ ಅಂತ ಹೇಳ್ಬೋದು. ಒಂದು ಮೆಗಾ ಕಾಂಟೆಸ್ಟ್ ಬಿಟ್ಟಿದೆ. ಅದರಲ್ಲಿ ವಿನ್ ಆಗುವಂತಹ ಒಬ್ಬ ಕಂಟೆಸ್ಟ್ಗೆ ಪ್ರಥಮ ಪ್ರೈಸ್ ಆಗಿ 1 ಲಕ್ಷ ರೂಪಾಯಿ ಸಿಗ್ತದೆ. ಸೊ ಅದು ಕೂಡ ಫ್ರೀ ಆಗಿ. ಸೊ ಇಲ್ಲಿ ಫುಲ್ಲಿ ಲೀಗಲ್ ಆಗಿರ್ತದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಮೋಸ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಹಿಂದಿಗಿಂತಲೂ ಇವಾಗ ಡ್ರೀಮ್ 11 ಆ್ಯಪ್ ಏನಿದೆ ಅದು ಬೆಟರ್ ಆಗಿದೆ ಅಂತ ಹೇಳ್ಬೋದು. ಮೊದಲೆಲ್ಲ ನೋಡೋದಾದ್ರೆ ಡ್ರೀಮ್ 11 ಆ್ಯಪ್ ನಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಕಾಣ್ತಾ ಇತ್ತು. ಆದ್ರೆ ಇವಾಗ ಡ್ರೀಮ್ 11 ಅದೆಲ್ಲವನ್ನು ಕೂಡ ಸರಿ ಮಾಡಿದೆ ಅನ್ನುವಂತಹ ಅಪ್ಡೇಟ್ ಇದೆ. ಸೊ ನೋಡೋದಾದ್ರೆ ಇವಾಗ 40 ಟೀಮ್ಗಳನ್ನು ಕೂಡ ಮಾಡಬಹುದು. ಸೊ ನೀವೇನಾದ್ರೂ ಕ್ರಿಕೆಟ್ ಪ್ರೇಮಿಗಳಾಗಿದ್ರೆ ಅಥವಾ ಡ್ರೀಮ್ 11 ಪ್ರೇಮಿಗಳಾಗಿದ್ರೆ ಸೊ ನಿಮ್ಮ ಲಕ್ಕನ್ನು ನೀವು ಟೆಸ್ಟ್ ಮಾಡಬಹುದು. ಹಾಗೇನೆ ನಿಮ್ಮ ಸ್ಕಿಲ್ ಅನ್ನು ಕೂಡ ಇಲ್ಲಿ ಟೆಸ್ಟ್ ಮಾಡಬಹುದಾಗಿರ್ತದೆ. ಸೊ ಇಷ್ಟಂತೂ ಹೇಳ್ಬೋದು, 1 ಲಕ್ಷ ಸುಮ್ಮನೆ ಫ್ರೀ ಆಗಿ ಯಾರು ಕೊಡೋದಿಲ್ಲ. ಸೊ ಸ್ವಲ್ಪ ಮಟ್ಟಿನ ತಲೆ ಖರ್ಚು ಮಾಡಿ ಆಟ ಆಡಿದ್ರೆ ಆ 1 ಲಕ್ಷ ನಿಮ್ಮ ಕೈ ವಶ ಆಗ್ಬಹುದು. ಸೊ ಹಾಗೇನೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಮತ್ತೆ ಆಡೋಕೆ ಹೋಗಬೇಡಿ. ಸೊ ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡುವಂತೂ ಮರಿಬೇಡಿ. ನಮಸ್ಕಾರ.